ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋ ಒಂಚೂರು ಸ್ಪೆಷಲ್ ಆಗಿದೆ. ವಿಡಿಯೋ ಏನು ಗೊತ್ತಾ, ಬರೀ ಹೂವಿನ ಗಿಡದ ಮಾತ್ರ ತೋರಿಸ್ತೀನಿ. ಅಂದರೆ ಹೂವು ಮಾತ್ರ ತೋರಿಸ್ತೀನಿ. ಯಾಕಂದ್ರೆ ಈಗ ಹೂವಿನ ಸೀಸನ್ ಅಲ್ವಾ, ಎಲ್ಲೂ ನೋಡಿದ್ರು ಅಲ್ಲೂ ತುಂಬ ಹೂ ಬಿಡ್ತಾ ಇದೆ. ಅದನ್ನ ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಸಣ್ಣ ಟಿಪ್ ಕೂಡ ಕೊಡ್ತೀನಿ. ಆ ಗಿಡ ಹೇಗೆ ಬೆಳೆಸ್ಬೇಕು ಅಥವಾ ನಾನು ಇದನ್ನು ಹೇಗೆ ಬೆಳೆಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಓಕೆ, ಸರಿ. ನೀವು ಮಾತ್ರ ಸ್ವಲ್ಪ ನೆರೆ ಇಟ್ಟು ಸ್ಕಿಪ್ ಮಾಡಲಾರ್ದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ದು ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯಮಾಡಿ ಒಂದು ಲೈಕ್ ಮಾತ್ರ ಕೊಡಿ. ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ನನ್ನ ವಿಡಿಯೋ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಓಕೆನಾ? ಸರಿ ನೋಡಿ ಫ್ರೆಂಡ್ಸ್, ಇದು ಡೇರೆ ಹೂವು. ಇದ್ರ ಹಿಂದೊಂದು ಚಿಕ್ಕ ಸ್ಟೋರಿ ಇದೆ. ಯಾವಾಗಲೂ ಒಂದು ಸರ್ತಿ ಗಡ್ಡೆ ತರಿಸ್ದವಾಗ ತುಂಬ ಎಲ್ಲ ಸತ್ತೋಗ್ಬಿಟ್ಟು ಇದು ಒಂದೇ ಬದುಕಿದೆ. ಈಗ ಒಂದು 3 ವರ್ಷದಿಂದ ಇದು ಎಲ್ಲೋ ಒಂದು ಕಡೆ ಹೂವು ಆಗ್ತಾನೆ ಇದೆ. ಇದು ಮದರ್ ಪ್ಲಾಂಟ್. ಕಟಿಂಗ್ ಎಲ್ಲ ತೆಗೆದ್ಬಿಟ್ಟು ಮಳೆಗಾಲದಲ್ಲಿ ಇದನ್ನು ತೆಗೆದ್ಬಿಟ್ಟು ನಾನು ಟೆರೆಸ್ ಮೇಲೆ ನೆಟ್ಟಿದ್ದೆ. ಟೆರೆಸ್ ಮೇಲೆ ನಾನು ಫಸ್ಟು ಟೆರೆಸ್ ಸ್ಟಾರ್ಟ್ ಮಾಡಿದಾಗ ಬರೀ ತರಕಾರಿ ಗಿಡ ಮಾತ್ರ ಬೆಳೆಸೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ಒಂದೊಂದೇ ಗಿಡ ಯಾಡಾಗ್ಬಿಟ್ಟು ಈಗ ಸುಮಾರೆಲ್ಲ ಹೂವು ಆಗ್ತಾ ಇದೆ. ಇನ್ನೂ ಕೂಡ ಹೂವು ಆಗೋ ಚಾನ್ಸಸ್ ಅಲ್ಲಿದೆ. ಎಲ್ಲ ಹೂವು ಆದ್ರ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಕೆಲವೊಂದು ನೋಡಿ ಆಯ್ತಾ. ಇದು ನೋಡಿ, ಇದು ಸೇವಂತಿಗೆ ಹೂವಿನ ತುಂಬ ಕನೆಕ್ಷನ್ ಇದೆ ನನ್ನ ಹತ್ರ. ಆದ್ರೆ ಈಗ ಇನ್ನೂ ಒಂದೊಂದೇ ಹೂವು ಅರಳಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಯೆಲ್ಲೋ ಕಲರ್ ನೋಡಿದ್ರ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಯೆಲ್ಲೋ ಕಲರ್ ಹೂವು ಕನಿಷ್ಠ ನಮಗೆ 10-15 ದಿವಸ ಆದ್ರೂ ಕೂಡ, ಕಟ್ ಮಾಡಿದ್ರು ಕೂಡ ಅಂದ್ರೆ ನಾವು ಅದನ್ನ ತಗೊಂಡ್ಬಂದು ಮನೆ ಒಳಗಿಟ್ರು ಕೂಡ ಇದು ಹಾಳಾಗಲ್ಲ. ಅಷ್ಟು ಸ್ಟ್ರಾಂಗ್ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿರಲ್ಲ, ಮುದ್ದಾಗಿದೆ ಹೂವು. ಹಾಗೆ ಈ ಬಿಳಿ ಹೂವು ಕೂಡ ಅರಳಕ್ಕೆಲ್ಲ ರೆಡಿಯಾಗಿದೆ. ಇದೆಲ್ಲ ಟೆರೆಸ್ ಮೇಲೆ ಇಟ್ಟಿದ್ದು ನಾನು ಸೇವಂತಿಗೆ ಗಿಡ ನಿಮ್ಗೆ ತೋರಿಸಿದ್ದು ಒಂದ್ಸರ್ತಿ ನೋಡಿ. ಇನ್ನೊಂದು ಈ ಡಾರ್ಕ್ ಕಲರ್ ಹೂವು ಆಗ್ತಾ ಇದೆ ನೋಡಿ. ಇದು ಪಿಂಕ್ ಕಲರ್ ಡಾರ್ಕ್ ಕಲರ್. ಇದು ಬೇರೆ ಟಬ್ಬಲ್ಲಿ ಇಟ್ಟಿದೆ. ಗಿಡ ಅಷ್ಟೊಂದು ಹೆಲ್ದಿ ಆಗಿಲ್ಲ, ಆದ್ರೂ ಓಕೆ, ನೋ ಪ್ರಾಬ್ಲಮ್. ಇದು ಒಂದು ಕನಕಾಂಬರ. ಈ ಕನಕಾಂಬರ ಗಿಡ ಆದ್ರೆ ನನ್ನ ಹತ್ರ ಕನಿಷ್ಠ ಒಂದು 20 ವರ್ಷದಿಂದ ನನ್ನ ಹತ್ರ ಇದೆ. ಅಂದ್ರೆ ಅಲ್ಲೇ ಬೀಜ ಬೀಳೋದು, ಮತ್ತೆ ಹೂವಿನ ಗಿಡ ಹುಟ್ಟೋದು, ಮತ್ತೆ ಹೂವಾಗೋದು. ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಗಟ್ಟಿ ಸ್ಟ್ರಾಂಗ್ ಆಗಿರುತ್ತೆ. ಸರಿ, ಇದು ನೋಡಿ ಮೇರಿಗೋಲ್ಡ್. ಇದು ನೋಡಿದ್ರೆ ಇಲ್ಲಿ ಇದಕ್ಕೆ ಒಂದು ಹೆಸರಿದೆ ತೆಲುಗುಲಿ. ಕನ್ನಡದಲ್ಲಿ ಏನು ಹೆಸರಿದೆ ಅಂತ ಗೊತ್ತಿಲ್ಲ, ನನ್ಗೊಂದ್ಸರ್ತಿ ನೋಡ್ಬಿಟ್ಟು ಹೇಳಿ. ಓಕೆ, ಇದು ನೋಡಿ, ಇದು ಉಮ್ಮಿಗೊಂಡೆ ಅಂತಾರಲ್ಲ, ಅದು ಅಡಿಕೆ ಹೂವು ಅಂತ ಕೂಡ ಕೆಲವರು ಅಂತಾರ ಅಂದ್ಕೊಂಡಿದೀನಿ. ರೆಡ್ ಕಲರ್ ಇದೆ ನನ್ನ ಹತ್ರ ನೋಡಿ. ಇದೆಲ್ಲ ಸೇವಂತಿಗೆ ಗಿಡ. ಓಕೆ, ಇದು ನೋಡಿ, ಇದು ಹೊಸದಾಗಿ ನನ್ನ ಗಾರ್ಡನ್ ಅಲ್ಲಿ ಆ್ಯಡ್ ಆಗಿದ್ದು. ಇದ್ರ ಹೆಸರೇನೋ ನಂಗೆ ಗೊತ್ತಿಲ್ಲ. ಈ ಹೂವು ತುಂಬಾ ಚೆನ್ನಾಗಿತ್ತಂತ ಹೊರಗಡೆ ಎಲ್ಲೋ ಅರಳಿದ್ದು ಗಿಡ ತಗೊಂಡ್ಬಂದು ನೆಟ್ಟಿದೆ ನೋಡಿ. ಇದು ತರಕಾರಿಲಿ ಬರೋ ಹೂವು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಅವರೆಕಾಯಿ ಗಿಡದ ಹೂವು ಕಲರ್ ಆಗಿದೆ ನೋಡಿ. ಆ ಕಡೆ ಬಿಳಿ ಇದೆ, ಈ ಕಡೆ ಪಿಂಕು, ಹಾಗೆ ನೇರಳೆ ಬಣ್ಣ ಎಲ್ಲ ಮಿಕ್ಸಡ್ ಆಗಿದ್ದು ಹೂವು ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಫುಲ್ ವೈಟ್. ಇದು ನೋಡಿದ್ರೆ ಇದು ಆಕ್ಚುಲಿ ಇದು ಚಪ್ರದವ್ರೆ ಅಂತಾರಲ್ಲ, ಅದು ನೋಡಿ. ಹಾಗಲ ಹೂವು ಕೂಡ ನಾನೇನ್ ಕಮ್ಮಿ ಅಂತ ನಿಮ್ಮ ಎದುರಿಗೆ ಬಂದಿದೆ ನೋಡಿ. ಇದು ಫಿಮೇಲ್ ಫ್ಲವರ್. ಇದು ನೋಡಿ, ಇದೊಂಥರ ಕಾಬಾಳೆ ಹೂವು ಇದ್ದಂಗೆ. ಇದರಲ್ಲಿ ಒಂದು ವೆರೈಟಿ ಏನಂದ್ರೆ, ನಾನು ನೋಡ್ಲಾರ್ದಿದ್ದು ಈ ವೆರೈಟಿಲಿ ಮಾತ್ರ ಬೀಜ ಆಗುತ್ತೆ ಇದ್ರಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಬೀಜ ಆಗುತ್ತೆ ನೋಡಿ. ಈ ಕಾಬಾಳೆ ಹೂವಿಗೆ ಸಾಧಾರಣವಾಗಿ ಬೀಜ ಆಗಲ್ಲ, ಕೆಳಗಡೆಯಿಂದ ಪ್ರಾಪಗೇಟ್ ಮಾಡ್ತೀವಿ. ಅಂದ್ರೆ ಸಣ್ಣದು ಅದಕ್ಕೆ ಬೇಬಿ ಪ್ಲಾಂಟ್ ಬರುತ್ತಲ್ಲ, ಅದನ್ನ ಇಟ್ಬಿಟ್ಟು ಇದು ಮಾಡ್ತೀವಿ. ಇದ್ರಲ್ಲಿ ಅದನ್ನ ನೋಡಿ ಒಂಥರ ಬೀಜ ಆಗಿದೆ ನೋಡಿ. ಹೇಗಿದೆ ನೋಡಿ ಅದು. ಈ ಬೀಜನ ಹಾಕಿದ್ರೆ ನಮ್ಗೊಂದು 15-20 ದಿವಸದಲ್ಲೇ ಆರಾಮಾಗಿ ಅದ್ರ ಗಿಡ ಬರ್ತಾ ಇದೆ ನೋಡಿ. ಇವೆಲ್ಲ ಬೀಜ ಹಾಕಿದ್ದೆ. ಇಷ್ಟಕ್ಕೂ ಮುಂಚೆ ಒಂದ್ಸತಿ ಬೀಜ ಆಗಿತ್ತು. ಸರಿ, ಅದ್ರಲ್ಲಿ ಬರುತ್ತೋ ಇಲ್ಲ ಅಂತ ನೋಡೋಣ ಅಂತ ಪಕ್ಕದಲ್ಲಿ ಇದೊಂದು ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದೆ ನೋಡಿ. ಎಷ್ಟು ಪುಟಾಣಿ ಬೇಬಿ ಪ್ಲಾಂಟ್ ಎಲ್ಲ ಬಂದಿದೆ ನೋಡಿ. ಅವಾಗ ತೋರಿಸಿದ್ದು ಹಾಗಲ ಹೂವು, ಅದು ಫಿಮೇಲ್, ಇದು ಮೇಲ್ ನೋಡಿ. ಇವೆಲ್ಲ ಸಣ್ಣ ಸಣ್ಣ ಕಾಯಿ ಆಗ್ತಾ ಇದೆ. ಹಾಗೆ ಈ ಸೋರೆಕಾಯಿ ನೋಡಿದ್ರ ಮಿನಿಮಮ್ 5 ಫೀಟ್ ತನಕ ಬೆಳೆದಿದೆ. ಹಾಗೆ ಹೀರೆಕಾಯಿ. ಹೂವು ತೋರಿಸ್ತೀನಿ ಅಂತ, ತರಕಾರಿ ತೋರಿಸ್ತಿದ್ದೀನಿ ಅಂತ ಫೀಲ್ ಆಗ್ತಾ ಇದ್ದೀರಾ? ಪ್ರಾಬ್ಲಮ್ ಏನಿಲ್ಲ. ಅವಾಗ ಒಂದ್ ಸ್ವಲ್ಪ ವೆರೈಟಿಯಾಗಿ ನೋಡ್ತಾ ಇರ್ಬೇಕಾಗುತ್ತೆ ನೋಡಿ. ಇದು ನೋಡಿದ್ರೆ ಗೊಂಚು ಹೀರೆಕಾಯಿ. ಇದು ಯಾವ ಹೂವು ಗೊತ್ತಾಯ್ತಾ ನಮ್ಗೆ? ಬೆಂಡೆ ಹೂವು. ಎಷ್ಟು ಚಂದ ಇದೆ ಅಲ್ಲ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. ಇದು ಇಷ್ಟು ಒಂದು ಏನೋ ಡ್ರಾಯಿಂಗ್ ಮಾಡಿ ಈ ಚಿತ್ರ ಬಿಡಿಸ್ತಾರಲ್ಲ, ಆ ತರ ಇದೆ ನೋಡಿ. ಅಲ್ಲಿ ನೋಡಿದೆ. ಇದು ಯಾವ ಹೂ ಗೊತ್ತಾಯ್ತಾ? ಇದು ಪುಂಡಿ ಪಲ್ಯ ಅಂತಾರಲ್ಲ, ನಮ್ ಗೊಂಗುಳ, ಅದ್ರದ್ದು ಹೂವು ಇದು. ಸ್ವಲ್ಪ ಹುಳ ಎಲ್ಲ ತಿಂದಿದೆ, ಆದ್ರೂ ಚೆನ್ನಾಗಿದೆ ಈ ಹೂವು.
ಹೇಗಿದೆ? ನಂಗಂತೂ ಇಷ್ಟ ಆಯಿತು. ಏನು ಗೊತ್ತಾ, ಟೊಮೆಟೊ ಹೂವು ಇದು ಕೂಡ ತುಂಬ ಸುಂದರವಾಗಿದೆ ಅಲ್ಲ. ಅಕ್ಕ ಹೂವು ಅಂತ ಹೇಳ್ಬಿಟ್ಟು ಟೊಮೆಟೊ ಹಾಗಲು ಹೂವು ಇಂಥ ತೋರಿಸ್ತೀಯ ಅಂತ ಹೇಳ್ತೀರಾ? ಹೂವು ಅಂದರೆ ಎಲ್ಲದೂ ಹೂವೇ ಅಲ್ವಾ ಫ್ರೆಂಡ್ಸ್. ಅದು ನಾವು ಬೇರೆ ಬೇರೆ ಹೂವು ಅಂದ ತಕ್ಷಣ ಗುಲಾಬಿ ದಾಸವಾಳ ಇದನ್ನ ಮಾತ್ರ ಹೂವನ್ನ, ಇದು ಕೂಡ ಹೂವನೇ. ಇದರಲ್ಲೂ ಕೂಡ ಮುದ್ದಾದ ಒಂದು ಚಂದ ಅಂದ ಎಲ್ಲ ಇದೆ ನೋಡಿ. ಪುಟಾಣಿ ಹೂವಿಗೆ ಪುಟಾಣಿ ಕಾಯಿ. ಇದೇನು ಗೊತ್ತಾ, ಇದು ಚೆರಿ ಟೊಮೆಟೊಸ್. ಸಣ್ಣ ಸಣ್ಣ ಹೂವು ಆಗುತ್ತೆ, ಹಾಗೆ ಕಾಯಿ ಕೂಡ ಸಣ್ಣ ಸಣ್ಣಕ್ಕೆ ಇರುತ್ತೆ. ಇದರಲ್ಲಿ 2 ವೆರೈಟೀಸ್ ಇದೆ ನನ್ನ ಹತ್ರ, ಒಂದು ಯೆಲ್ಲೋ ಒಂದು ರೆಡ್. ಚೆರಿ ಟೊಮೆಟೊಸ್ ನೋಡಿ ಎಷ್ಟು ಪುಟಾಣಿ ಇದೆ. ಇದು ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಇದು ನೋಡೋಕ್ಕೇನೋ ಸಿಂಪಲ್ ಆಗಿದೆ, ಮಾರ್ಕೆಟಲ್ಲಿ 250 300 ಕೂಡ ಇರುತ್ತೆ kg. ನಾವೇನೋ ಅದು ಬಿದ್ದು ಹುಟ್ಟುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೇರ್ಲೆಸ್ ಆಗೇ ಇರ್ತೀವಿ. ಅದು ತುಂಬ ರುಚಿ ಕೂಡ ಇರುತ್ತೆ ಸಾರಿಗೆ. ಇದು ನೋಡಿದ್ರ, ಒಂದೇ ಗುಲಾಬಿ ಗಿಡದಲ್ಲಿ 3 ಥರದ್ದು ಇದೆ ನೋಡಿ. ಇದೇನು ಡ್ರಾಪ್ ಕಸಿ ಕಟ್ಟಿದ ಗಿಡ ಏನಲ್ಲ, ಆ ಹೂವನ್ನೇ ಹಳೇದಾಗ್ತಿದ್ದಂಗೆ ಕಲರ್ ಬೇರೆ ಆಗ್ತಾ ಇರತ್ತೆ. ಫ್ರೆಶ್ ಹೂವು ಒಂಥರ ಕಲರಲ್ಲಿ ಇರುತ್ತೆ ಆ ಥರ. ಪಕ್ಕದಲ್ಲೇ ನೋಡಿರೋ ನೇರಳೆ ಕಲರ್ ಹೂವು ಒಂದಿದೆ. ಇಲ್ಲ, ನೋಡೋಕ್ಕೆ ಇದು ತುಂಬ ಚೆನ್ನಾಗಿದೆ. ಈಗ ನಾನು ಸ್ವಲ್ಪ ಕೆಳಗಡೆ ಬಂದೆ. ಈಗ ಇದು ಯಾಕಂತ ಹೇಳಿದ್ರೆ, ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡೋದು ಯಾಕೆ ಅಂತ ಈ ಟೆರೆಸ್ ಮೇಲಿದ್ದ ಹೂವಿನ ಗಿಡದ ಜೊತೆಗೆ ಈ ಕ್ಲಿಪ್ಪಿಂಗ್ ಕೂಡ ತೋರಿಸ್ತಾ ಇದೆ ನಿಮಗೆ. ಇದು ಮಾಮೂಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಇಡೋಕ್ಕೋಸ್ಕರ ತೆಗೆದು ವಿಡಿಯೋ ಕ್ಲಿಪ್ಪಿಂಗ್ ಇವೆಲ್ಲ, ಅದಕ್ಕೆ ಸ್ವಲ್ಪ ಉದ್ದುದ್ದ ಕಾಣಿಸ್ತಾ ಇದೆ ನಿಮಗೆ. ಇದು ಮತ್ತೆ ಟೆರೆಸ್ಸಿಂದ ಹೂವನೇ ಇದು. ಅಂದರೆ ಹಿಂದೆ ಮುಂದೆ ಆಗಿದೆ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಓಕೆ ನೋಡಿ, ಇದು ವಾಟರ್ ಲಿಲ್ಲಿ. ನಾನು ವಾಟರ್ ಲಿಲ್ಲಿ ತರಿಸ್ಕೊಂಡಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ನಾನು ತರಿಸ್ಕೊಂಡಿದ್ದೀನಿ ಇಂಥವ್ರ ಹತ್ರ ಅಂತ ಹೇಳ್ಬಿಟ್ಟು. ನೋಡಿ ಅದರಲ್ಲಿ ಹೂವಾಗಿದೆ, ತುಂಬ ಹೂವಾಗಿದೆ. ಮಿನಿಮಮ್ ಒಂದು 10-15 ಹೂವಾದ್ರೂ ಆಗಿದೆ. ಅಂದರೆ ಒಂದೇ ದಿವಸ ಆಗಲಿಲ್ಲ, ಎವ್ರಿ ವೀಕ್ 1 or 2 ಆಗ್ತಾ ಇದೆ. ಇದು ಪ್ರತಿ ವಾರದಲ್ಲಿ ಹೂವು ಆಗ್ತಾ ಇದೆ. ಇದು ನೋಡಿ, ಇಷ್ಟಕ್ಕೂ ಮುಂಚೆ ನಿಮಗೆ ಡೇರೆ ಹೂವಿನ ತೋರಿಸಿದ್ನಲ್ಲ, ಅದು ಫಸ್ಟು ಆಗಿದ್ದು ಹೂವು ಇದು. ನಾನು ಕಟಿಂಗ್ ನೆಟ್ಟವಾಗ. ಈಗಂತೂ ಸಿಕ್ಕಾಪಟ್ಟೆ ಗಿಡ ತುಂಬ ಹೂವಾಗಿದೆ. ಅದನ್ನು ನಾನು ಇನ್ನೊಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದುಬಿಟ್ಟು ನಿಮಗೆ ಶಾರ್ಟ್ಸಲ್ಲ ವಿಡಿಯೋ ಮಾಡಿ ಇಡ್ತೀನಿ. ಒಂದು ಸತಿ ಅದು ನನ್ನ ಚಾನಲ್ ನೋಡ್ತಾ ಇರಿ, ಓಕೆನಾ? ನೋಡಿ, ಈಗ ಇದು ಕೂಡ ಗಟ್ಟಿ ಹೂವು ಇದು. ಈ ಸೇವಂತಿಗೆ ಅಂದರೆ ತುಂಬ ದಿವಸ ಇರುತ್ತೆ. ಗಟ್ಟಿ ಅಂದರೆ ಇನ್ನೇನಿಲ್ಲ, ತುಂಬ ದಿವಸ ಇರುವಂಥದ್ದು. ಕೆಲವು ಸೇವಂತಿಗೆ ಏನಾಗಿರುತ್ತೆ ಅಂದರೆ ಎಲೆ ಎಲ್ಲ ಅದು ಎಸ್ಲೆಲ್ಲ ಸ್ವಲ್ಪ ಸ್ಮೂತ್ ಇರೋದ್ರಿಂದ 2-3 ದಿವಸಕ್ಕೆ ಒಂಥರ ಬಾಡಿ ಹೋದಂಗಿರುತ್ತೆ ನಾವು ಕುಯ್ದಿಟ್ರೆ. ಆದರೆ ಇದು ಮಾತ್ರ ಆಗಿರಲ್ಲ. ನೋಡಿ, ಡೇರೆ ಹೂವಿನ ಗಿಡ ಕೆಳಗಡೆಯಿಂದ ಕಟಿಂಗ್ ತಂದು ಮೇಲ್ಗಡೆ ಇಟ್ಟಿದ್ದು. ಟೆರೆಸ್ ಮೇಲೆ ಸಿಕ್ಕಾಪಟ್ಟೆ ಮೊಗ್ಗಾಗಿದೆ. ಈಗಂತೂ ಇನ್ನೂ ಸಖತ್ ಬೆಳೆದಿದೆ. ಅದು ಇನ್ನೊಂದು ಸರ್ತಿ ತೋರಿಸ್ತೀನಿ, ಓಕೆ? ನಂಗೆ ಯಾಕೆ ಮತ್ತೆ ಮತ್ತೆ ಹೇಳ್ತೀನಿ ಅಂದರೆ, ನಂಗೆ ಆ್ಯಕ್ಚುಲಿ ಡೇರೆ ಹೂವು ತುಂಬ ಇಷ್ಟ. ಆದರೆ ಎಷ್ಟು ಸರ್ತಿ ತರಿಸಿರೋ ಅದು ಬದುಕ್ತಾನೆ ಇಲ್ಲ. ಹಾಗೆ ಈ ಗುಲಾಬಿ ನೋಡಿ, ಇದೇನಿದು ಗುಲಾಬಿ ಎಲೆ ಮೇಲೆ ಇಲ್ಲಲ್ಲ, ಇದು ಇನ್ನೊಂದು ಥರ ಎಲೆ ಕಾಣಿಸ್ತಿದೆಯಲ್ಲ ಅಂದ್ಕೊಂಡಿದ್ದೀರೇನೋ. ಆ ಕಡೆ ಗುಲಾಬಿ ಇದಿದೆ, ಅದು ಬಗ್ಗಿ ಹೋಗಿತ್ತಂತ ಈ ಗಿಡದ ಮೇಲೆ ಇಟ್ಬಿಟ್ಟು ವಿಡಿಯೋ ತೆಗೆದಿದ್ದೆ ಅಷ್ಟೇ, ಇನ್ನೇನಿಲ್ಲ. ಇದು ಒಂಥರ ಪರಿಮಳ ಇರುತ್ತೆ ಈ ಗುಲಾಬಿ ಹತ್ರ. ಇದಕ್ಕೆ ಹೆಸರೇ ಪನ್ನೀರ್ ರೋಸ್ ಏನು ಅಂತ ಅನ್ಕೊಂತೀನಿ. ತುಂಬ ಚೆನ್ನಾಗಿದೆ ಇದು, ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಹೆಸರು ಅಂತ ನನಗೆ ಗೊತ್ತಿಲ್ಲ. ತುಂಬ ಕಲರ್ಫುಲ್ ಆಗಿರುತ್ತೆ. ಇದರಲ್ಲಿ 2-3 ಥರದ್ದಿದೆ. ಒಂದು ನೇರಳೆ ಬಣ್ಣದ್ದು, ಒಂದು ಲೈಟ್ ವೈಟ್ ಕಲರ್, ಅಂದರೆ ಈ ಏನಂತಾರೆ ಕ್ರೀಮ್ ಕಲರ್ ಅಂತಲ್ಲ ಆ ಥರದ್ದು, ಇನ್ನೊಂದು ಫುಲ್ ವೈಟಲ್ಲಿ ಬರುತ್ತೆ. ಆ ಫುಲ್ ವೈಟಲ್ಲಿ ಬರೋದು ಮಾತ್ರ ನನ್ನ ಹತ್ರ ಇಲ್ಲ, ಅದಿನ್ನೂ ಬರಲಿಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್ ಹತ್ರ ಇದೆ, ಯಾವಾಗಲಾದ್ರು ಹೋದಲ್ಲಿ ಅವ್ರು ಕೊಟ್ಟರೆ ತೊಗೊಂಬಂದು ನೆಟ್ಟು ಹೂವು ಬೆಳೆಸಿ ತೋರಿಸ್ತೀನಿ, ಓಕೆ? ರೈಟ್. ಇದರಲ್ಲಂತೂ ಗೊಂಚೆ ಹೂವು ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಶಂಕು ಪುಷ್ಪ. ಇದು ಮತ್ತೆ ಗಾರ್ಡನ್, ಅದೇ ನಮ್ಮ ಟೆರೆಸ್ ಗಾರ್ಡನಲ್ಲೇ ಇದೆ. ಶಂಕು ಪುಷ್ಪ ನನ್ನ ಹತ್ರ ಒಂದು 4-5 ವೆರೈಟೀಸ್ ಇದೆ. ಒಂದು ಲೈಟ್ ಕಲರು, ಬ್ಲೂ ಕಲರು, ವೈಟು, ಅದರಲ್ಲಿ ಬ್ಲೂ ಕಲರಲ್ಲಿ ಇದು ಮುದ್ದೆ ಅಂದರೆ ಡಬಲ್ ಎಸ್ಲಿಂದು. ಹಾಗೆ ಇದರಲ್ಲಿ ಕೂಡ ಡಬಲ್ ಎಸ್ ಇರುತ್ತೆ, ಈ ಶಂಕು ಪುಷ್ಪದಲ್ಲಿ ಕೂಡ. ಅದು ನನ್ನ ಹತ್ರ ಇಲ್ಲ. ಈ ಹೂವು ಮಾತ್ರ ಸ್ಪೆಷಲ್ ನಿಮ್ಗೆ ಹೇಳಲೇಬೇಕು. ಇಷ್ಟಕ್ಕೂ ಮುಂಚೆ ಕೂಡ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ನಾನು ನಿಮಗೆ. ಇದು ಆರ್ಕಿಡ್ಸ್. ಇದರಲ್ಲಿ ಒಂದು ಸರ್ತಿ ಹೂವು ಆಯ್ತಲ್ಲ ಅಂದರೆ ಮಿನಿಮಮ್ ನಮಗೆ 2 months ಅದು ನಮಗೆ ಅದು ಫ್ರೆಶ್ ಆಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಹೂವು ಸ್ವಲ್ಪ ದಿವಸ ಆದ್ರ ಮೇಲೆ ಮಳೆ ಗಿಳೆ ಬಂತಂದರೆ ಒಂಚೂರು ಬೇಗ ಕೊಳೆತೋಗುತ್ತೆ ಅಂತ ನಾನು ಗಮನಿಸಿದ್ದೀನಿ. ಇದು ಗೊಂಚು ಆಗ್ತಾ ಇರುತ್ತೆ ಹೂವು, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಕಾಸ್ಟ್ಲಿ ಗಿಡ ಮಾತ್ರ. ಅಂದರೆ ಸಣ್ಣ ಸಣ್ಣ ಬೇಬಿ ಪ್ಲ್ಯಾಂಟಿಗಾದ್ರೆ ಕಮ್ಮಿ ದುಡ್ಡು ಇರುತ್ತೆ. ಅದೇ ದೊಡ್ಡ ಬೆಳೆದು ಇಡ್ತಾರೆ ಸ್ವಲ್ಪ 600, 1000, 2000 ಈ ಥರ ಕೂಡ ಹೇಳ್ತಾರೆ. ಇದು ನೋಡಿದರೆ ಇದು ನಮ್ಮ ಸ್ಫಟಿಕ, ಇದು ಡಿಸೆಂಬರ್ ಫ್ಲವರು, ಡಬಲ್ ಕಲರ್ದು. ನೋಡಿ ಯಾವ ಥರ ಹೂವಾಗಿದೆ ನೋಡಿ. ಇದ್ರ ವೆರೈಟಿನೇ ಹಾಗೆ, ಹೇಗಂದ್ರೆ ಫುಲ್ ಗಿಡ ತುಂಬ ಹೂವಾಗತ್ತೆ.
ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಉದ್ದುದ್ದು ದೊಡ್ಡ ದೊಡ್ಡ ಹೂವು, ಒಂದು ಸ್ವಲ್ಪ ಒಂದು ಮುಷ್ಟಿ ಹೂವು ಇದ್ರೆ ಸಾಕು ಇಷ್ಟು ದೊಡ್ಡ ಮಾಲೆ ಕಟ್ಕೊಬೋದು. ಇದು ರೆಡ್ ಸ್ಫಟಿಕ ಅಂದರೆ ಕೆಂಪು ಗೋರಟೆ ಹೂವು. ಇದು ಕೂಡ ತುಂಬ, ಇದು 365 ಡೇಸ್ ನಮಗೆ ಹೂವು ಆಗ್ತಾನೆ ಇರುತ್ತೆ. ಇಷ್ಟಿಷ್ಟು ಆಗಲ್ಲ, ಜಾಸ್ತಿ ಗಿಡ ಇದ್ರೆ ಇಷ್ಟಿಷ್ಟು ಆಗುತ್ತೆ. ಅದೇ ಒಂದೆರಡು ಗಿಡ ಇದ್ರೆ 1-2 ಹೂವು ಆಗ್ತಾ ಇರುತ್ತೆ. ಇದು ಕೂಡ ಗಿಡ ತುಂಬ ಹೂವು ಆಗುವಂಥ ಜಾತಿ ಇದು. ಇದೊಂದು ಈಗ ಸೀಸನ್ ಅಲ್ವಾ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇನ್ನೇನು ಇದೇನೋ ಸ್ಪೆಷಲ್ ಹೂವು ಅಂತ ನಿಮಗೇನು ತೋರಿಸ್ತಾ ಇಲ್ಲ. ಹೇಳಬೇಕು ಅಂದರೆ ನಾನು ಅಂತಹ ದೊಡ್ಡ ಹೂವಿನ ಗಿಡದ ಕಲೆಕ್ಷನ್ ಏನು ಮಾಡ್ಕೊಳ್ಳಲ್ಲ. ಯಾವ ಸಿಕ್ತೋ ತಂದು ನೆಡ್ತಾ ಇರ್ತೀನಿ ಬಿಟ್ಟರೆ, ಇಂಥದ್ದೇ ಬೇಕು ಪರ್ಟಿಕ್ಯುಲರಾಗಿ ಗುಲಾಬಿ ವನನೇ ಮಾಡಬೇಕು, ಈ ಥರದ್ದೇ ಮಾಡಬೇಕಂತ ಏನು ದೊಡ್ಡದೇನೂ ಇಲ್ಲ. ಅಂತೂ ಕೆಲವೊಂದು ಹೂವಿನ ಮೇಲಂತೂ ಸ್ವಲ್ಪ ಇಷ್ಟ ಇದೆ. ಈ ದಾಸವಾಳ ಗಿಡ ಎಲ್ಲ ಈಗೆಲ್ಲ ಪ್ರೂನ್ ಮಾಡಿದ್ದೀನಿ, ಅದ್ರ ವಿಡಿಯೋ ಕೂಡ ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ಒಂದು ಸತಿ ಹೂವೆಲ್ಲ ನೋಡ್ಕೊಂಬಿಡಿ ಒಂದು ಸತಿ ಹೇಗಿದೆ ಅಂತ. ನೋಡಿ ಎಷ್ಟು ಥರದ ನಮ್ಮ ಹತ್ರ ದಾಸವಾಳ ಇದೆ ಆಗಿದೆ ನೋಡಿ. ಇವೆಲ್ಲ 15 ರೂಪೀಸ್ ಕೊಟ್ಟು ತಂತ ಗಿಡಗಳಿದು. ಇದ್ರ ಬಗ್ಗೆ ಬೇಕಾದಷ್ಟು ವೀಡಿಯೋ ಮಾಡಿದ್ದೀನಿ. ನಾನು ಹಳೆಯ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರ್ಬೋದು, ಯಾಕಂದರೆ ಎಲ್ಲ ವೀಡಿಯೋದಲ್ಲೇ ನಾನು ಹೇಳ್ತಾ ಇರ್ತೀನಿ ಈ ಥರ ತರಿಸಿದ್ದೀನಿ, ಈ ಕಡೆಯಿಂದ ತರಿಸಿದ್ದೀನಿ, ಬೇಕಾದ್ರೆ ನೀವು ತರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಇದು ರೋಡ್ ಸೈಡಲ್ಲಿರೋ ಒಂದು ಸ್ವಲ್ಪ ಸಣ್ಣದೊಂದು ಫ್ಲವರ್ ಗಾರ್ಡನ್ ಅಂತ ಹೇಳ್ಬೋದು. ಈಗ ಇದು ಮತ್ತೆ ಪುನಃ ಚೇಂಜ್ ಆಗಿ ಹೋಗ್ತಾ ಇದೆ. ಚೇಂಜ್ ಆದ ಮೇಲೆ ಏನಾಗುತ್ತೆ ಅಂತ ತೋರಿಸಿ ಹೇಳ್ತೀನಿ ನಿಮಗೆ. ಇದು ನೋಡಿ, ಇದು ಫಸ್ಟ್ ಒಂದು ಕಲರ್ ತೋರಿಸಿದ್ದೆ, ಇದೊಂದು ಕಲರಲ್ಲಿ ನೋಡಿ. ಇದು ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ, ಇದರಲ್ಲಿ ದೊಡ್ಡ ದೊಡ್ಡ ಮುಳ್ಳಿರುತ್ತೆ. ಆದ್ರೆ ಮಾತ್ರ ಹೂವು ಮಾತ್ರ ಸಖತ್ತಾಗಿರುತ್ತೆ. ಇದು ನಾನು ಕಟಿಂಗ್ ತರಿಸಿ ಬೆಳೆಸಿದ್ದಿದ್ದು. ಇದ್ರ ಕೂಡ ಕಾಸ್ಟ್ಲಿನೇ, ಇದ್ರ ಗಿಡ ಕೂಡ ತುಂಬ ರೇಟ್ ಇರುತ್ತೆ ಇದಕ್ಕೆ, ಹೂವು ಬಂದು ಗಿಡಕ್ಕಾದರೆ. ಆಮೇಲೆ ಇದಕ್ಕೇನಂತಾರೆ, ನಮ್ಮ ಕುಂದಾಪುರ ಕಡೆ ಸಾಣಿ ಹೂವು ಅಂತ ಹೇಳ್ತೀವಿ ಇದಕ್ಕೆ. ಇದು ಡಬಲ್ ಎಸ್ಲಿಂದು ಇದು ನನ್ನ ಹತ್ರ ಫಸ್ಟ್ ಸ್ಟಾರ್ಟಿಂಗ್ ನಾನು ಈ ಮನೆ ಗೃಹ ಪ್ರವೇಶ ವರ್ಷದಲ್ಲಿ ಹಾಕಿದವಾಗ ತುಂಬ ವೆರೈಟೀಸ್ ಇತ್ತು, ಕಲರ್ಫುಲ್ ಆಗಿತ್ತು. ಇವಾಗೆಲ್ಲ ಹೋಗ್ಬಿಟ್ಟು 1-2 ಮಾತ್ರ ಓದಿದೆ. ಇದು ನೋಡಿ, ಇದು ಕಾಸ್ಮಸ್ ಅಂತಾರಲ್ಲ ಅದು. ಇದ್ರಲ್ಲಿ ಕೂಡ ಸಿಕ್ಕಾಪಟ್ಟೆ ಕಲರ್ ಬರುತ್ತೆ. ಇದು ಯೆಲ್ಲೋ ಕಲರ್ ಮಾತ್ರ ಸದ್ಯದ ಮಟ್ಟಿಗೆ ನನ್ನ ಹತ್ರ ಇದೆ. ಇದರಲ್ಲಿ ಆರೆಂಜ್ ಇದ್ದಿತ್ತು, ಅದು ಬೀಜ ಎಲ್ಲ ಮಿಸ್ ಆಗಿ ಹೋಯ್ತದು. ಈಗ ಮಾತ್ರ ಎಲ್ಲಿ ಹುಟ್ಟಿದ್ರು ಯೆಲ್ಲೋ ಕಲರ್ ಮಾತ್ರ ಹುಟ್ಟುತ್ತಾ ಇದೆ, ಆರೆಂಜ್ ಡಬಲ್ ಕಲರ್ದು. ಎಲ್ಲೂ ಮತ್ತು ಹೂವು ಆಗ್ತಾ ಇಲ್ಲ. ಇನ್ನೆಲ್ಲಂದ್ರೂ ಬೀಜ ಕಲೆಕ್ಟ್ ಮಾಡಿಬಿಟ್ಟು ನೆಡಬೇಕು. ಇದ್ರಲ್ಲಿ ಸಿಕ್ಕಾಪಟ್ಟೆ ಕಲರ್ ಎಲ್ಲ ಇದೆ ಇದರಲ್ಲಿ, ಕಾಸ್ಮಸ್ಸಲ್ಲಿ. ಇದು ಫ್ರೆಂಡ್ಸ್ ಸಣ್ಣದಾಗಿ ಒಂದು ನಿಮಗೆ ನನ್ನಲ್ಲಿರುವ ಹೂವಿನ ಪರಿಚಯ ಮಾಡಿಕೊಟ್ಟಿದೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಹೇಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.